ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ವೇದಿಕ್ ರೂಟ್ಸಲ್ಲಿ ಭಗವದ್ಗೀತೆಯ ಬಗ್ಗೆ ನಾನು ಮಾಡಿರುವಂಥ ಪರಿಶೋಧನೆ ಸಂಗ್ರಹಗಳ ಒಂದು ಕ್ವೆಶ್ಚನ್ ಆನ್ಸರ್ಸನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈಗ ಮುನ್ನುಡಿ ಮತ್ತು ಮೊದಲನೇ ಅಧ್ಯಾಯದ ಕ್ವೆಶ್ಚನ್ ಆನ್ಸರ್ಸ್ನ ನಾವು ನೋಡಿದ್ವಿ. ಈಗ ಸಾಂಖ್ಯ ಯೋಗ 2ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಭಗವದ್ಗೀತೆಯ ಸಂದೇಶ ನಿಜವಾಗಿ ಪ್ರಾರಂಭವಾಗುವುದು ಎಷ್ಟನೇ ಅಧ್ಯಾಯದಿಂದ? 2ನೇ ಅಧ್ಯಾಯವಾದ ಸಾಂಖ್ಯ ಯೋಗದಿಂದ ಆರಂಭ ಆಗತ್ತೆ. 2ನೇ ಕ್ವೆಶ್ಚನ್ನು, ಕೃಷ್ಣನ ಅಣ್ಣ ಬಲರಾಮನ ಅಚ್ಚುಮೆಚ್ಚಿನ ಶಿಷ್ಯ ಯಾರು? ದುರ್ಯೋಧನ. ವೀರ ಒಂದು ಬಾರಿ ಸತ್ತರೆ ಹೇಡಿ ಹೇಗೆ ಸಾಯುವನು ಅಂತ ಕೃಷ್ಣ ಹೇಳ್ತಾನೆ. ಹೇಡಿಯು ಭಯದಿಂದ ಪದೇ ಪದೇ ಸಾಯುವನು ಅಂತ ಕೃಷ್ಣ ಹೇಳ್ತಾನೆ. ವೀರನಾದವನು ಯಾವುದಕ್ಕೆ ಅವಕಾಶ ಕೊಡಬಾರದು? ವೀರನಾದವನು ಹೃದಯ ದೌರ್ಬಲ್ಯಕ್ಕೆ ಅವಕಾಶವನ್ನು ಕೊಡಬಾರ್ದು. ವೀರನ ಗಾಯತ್ರಿ ಶ್ಲೋಕಗಳು ಅಂತ ವಿವೇಕಾನಂದರು ಯಾವ ಶ್ಲೋಕಗಳಿಗೆ ಹೇಳಿದ್ದರು? ಅಧ್ಯಾಯ 2 2ನೇ ಮತ್ತು 3ನೇ ಶ್ಲೋಕಗಳಿಗೆ ಹೇಳಿದ್ರು. ಅದು ಯಾವುದು ಅಂದರೆ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಮಕೀರ್ತಿಕರಮರ್ಜುನ. ಇದು 2ನೇ ಶ್ಲೋಕ. 3ನೇ ಶ್ಲೋಕ, ಕ್ಲೈಬ್ಯಮ್ಮ ಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಇದು ವಿವೇಕಾನಂದರು ಆವಾಗವಾಗ ಹೇಳ್ತಾ ಇದ್ದಂಥ ವೀರನ ಗಾಯತ್ರಿ ಶ್ಲೋಕಗಳು ಅಂತ ಇದು ಅನ್ನಿಸ್ಕೊಂಡಿತ್ತು. ಅರ್ಜುನನ ಕ್ಷಾತ್ರ ಪೌರುಷವನ್ನು ಮುಚ್ಚಿರುವ ಬೂದಿ ಯಾವುದು? ಅವನ ಶೋಕ ಅರ್ಜುನನ ಕ್ಷಾತ್ರ ಪೌರುಷವನ್ನು ಮುಚ್ಚಿರುವಂಥ ಬೂದಿ ಆಗಿತ್ತು. ಯಾವ ದೋಷದಿಂದ ನನ್ನ ಸ್ವಭಾವ ಮಲಿನವಾಗಿದೆ ಅಂತ ಅರ್ಜುನ ಹೇಳ್ತಾನೆ? ಕನಿಕರವೆಂಬ ದೋಷ. 8ನೇದು, ಯಾವುದು ಪರಸ್ಪರ ವಿರೋಧವುಳ್ಳವು? ಆತ್ಮ ಮತ್ತು ದೇಹ. ಸಾಂಖ್ಯ ಎಂದರೆ ಏನು? ಸಾಂಖ್ಯ ಎಂದರೆ ಜ್ಞಾನದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ತ್ರಿಗುಣಗಳು ಯಾವುವು? ಸತ್ವಗುಣ, ರಜಸ್ಸುಗುಣ ಮತ್ತು ತಮಸ್ಸು ಗುಣಗಳು. ಏನು ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ ಎಂದು ಶ್ರೀಕೃಷ್ಣ ಅಧ್ಯಾಯ 2 47ನೇ ಶ್ಲೋಕದಲ್ಲಿ ಹೇಳಿರುವನು. ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ, ಫಲದಲ್ಲಿ ಎಂದಿಗೂ ಆಸಕ್ತನಾಗಬೇಡ, ಅಂದರೆ ಆ ಫಲಕ್ಕಾಗಿ ಕರ್ಮ ಮಾಡಬೇಡ ಎಂದು ಹೇಳಿರುವನು. ಯಾವುದು ಬುದ್ಧಿಯನ್ನು ಮುತ್ತುವ ಕೊಳೆ ಇದ್ದಂತೆ? ಮೋಹ ಎನ್ನುವುದು ಬುದ್ಧಿಯನ್ನು ಮುತ್ತುವ ಕೊಳೆ ಇದ್ದಂತೆ. ಮುಂದಿನ ಪ್ರಶ್ನೆ, ಯಾರು ಸ್ಥಿತಪ್ರಜ್ಞನು? ಆತ್ಮನಲ್ಲಿ ಆತ್ಮನಿಂದಲೇ ಸಂತುಷ್ಟನಾದಾಗ ಅವನು ಸ್ಥಿತಪ್ರಜ್ಞನು. ದುಃಖದಲ್ಲಿ ಉದ್ವೇಗಗೊಳ್ಳದವನು, ಸುಖದಲ್ಲಿ ಆಸೆ ಇಲ್ಲದವನು, ರಾಗ ಭಯ ಕ್ರೋಧಗಳನ್ನು ಗೆದ್ದವನು ಸ್ಥಿತಪ್ರಜ್ಞನು. ಯಾರ ಮನಸ್ಸು ಪ್ರಶಾಂತವಾಗಿರುವುದು? ಯಾರು ರಾಗದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದುವರೋ ಅವರ ಮನಸ್ಸು ಪ್ರಶಾಂತವಾಗಿರುವುದು. ಯಾರಿಗೆ ಶಾಂತಿ ಇರುವುದಿಲ್ಲ? ಯಾರ ಹೃದಯದಲ್ಲಿ ಒಳ್ಳೆಯ ಭಾವನೆ ಇರುವುದಿಲ್ಲವೋ ಅವರಿಗೆ ಶಾಂತಿ ಇರುವುದಿಲ್ಲ. ಸ್ಥಿತಪ್ರಜ್ಞ ಶಾಂತಿ ಎಂದರೇನು? ಪರಮನಿರ್ವಾಣ. ಬ್ರಾಹ್ಮಿ ಸ್ಥಿತಿ ಎಂದರೇನು? ಬ್ರಹ್ಮನ ಆಧಾರದ ಮೇಲೆ ಇರುವುದು. ಬ್ರಹ್ಮನ ಅನುಭವದಿಂದ ಓತಪ್ರೋತನಾಗಿ ಈ ಜಗತ್ತಿನಲ್ಲಿ ಬಾಳುವುದು. ಯಾರು ಕರ್ಮಯೋಗಿಗಳು ಎಂದು ಹೇಳುತ್ತಾರೆ? ನಿಶ್ಚಯ ಸ್ವಭಾವವುಳ್ಳವರನ್ನು ಕರ್ಮಯೋಗಿಗಳು ಎಂದು ಹೇಳುತ್ತಾರೆ. ಕ್ಷತ್ರಿಯನ ಕರ್ತವ್ಯವೇನು? ಸೋಲಾದರೂ ಬರಲಿ ಜಯವಾದರೂ ಬರಲಿ ಎಂಬ ದೃಷ್ಟಿಯಿಂದ ಧರ್ಮಕ್ಕಾಗಿ ಯುದ್ಧ ಮಾಡಬೇಕು. ಇದರಿಂದ ಯಾವ ರೀತಿಯ ಪಾಪವೂ ಬರುವುದಿಲ್ಲ. ಯಾರು ಅವ್ಯವಸಾಯಿಗಳು? ನಿಶ್ಚಯ ಬುದ್ಧಿ ಇಲ್ಲದವರು. ಇವರು ಹೆಜ್ಜೆ ಹೆಜ್ಜೆಗೂ ಮನಸ್ಸು ಬದಲಾಯಿಸ್ತಾ ಇರುವರು. ಇದು ಸಾಂಖ್ಯ ಯೋಗದ ಪ್ರಶ್ನೋತ್ತರಗಳು.